ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಕೇವಲ 1 ಕಪ್ ರವೆಯಿಂದ ಈ ಮ್ಯಾಂಗೋ ಕೇಕ್ನ ಮಾಡೋಣ. ಇದನ್ನು ಮಾಡಲಿಕ್ಕೆ ನಮಗೆ ಈನೋ ಬೇಡ, ತತ್ತಿ ಬೇಡ. ಅದೇ ರೀತಿಯಾಗಿ ನಮಗೆ ಓವನ್ ಕೂಡ ಇಲ್ಲದೆ ನಾವು ತವೆ ಮೇಲೆ ಈ ರವಾ ಕೇಕ್ನ, ಮ್ಯಾಂಗೋ ಕೇಕ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾನು ಎಲ್ಲಕ್ಕಿಂತ ಮೊದಲು 3 ಮಾವಿನ ಹಣ್ಣನ್ನು ತೆಗೆದುಕೊಳ್ಬೇಕು. ಈ ಮಾವಿನ ಹಣ್ಣನ್ನು ನಾವು ಇದರ ಒಳಗಿನ ಪಲ್ಪ್ನ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಒಳಗಿನ ಎಲ್ಲ ಪಲ್ಪ್ನ ತೆಗೆದುಕೊಂಡು ನಾವು ಒಂದು ಬೌಲಲ್ಲಿ ಮಾವಿನಕಾಯಿನ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಇದೇ ರೀತಿಯಾಗಿ ನಾನು 2 ರಿಂದ 3 ಮಾವಿನಕಾಯಿನ ಒಳಗಿನ ನಾನು ಈ ಪಲ್ಪ್ನ ತೆಗೆದು ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲ ಮಾವಿನಕಾಯಿ ಪಲ್ಪ್ನ ತೆಗೆದುಕೊಳ್ಬೇಕು. ಇದನ್ನು ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯಾದ ಓವನ್ನ ಅವಶ್ಯಕತೆ ಇಲ್ಲ. ನಾವು ಗ್ಯಾಸ್ ಮೇಲೆ, ಅದು ತವೆ ಮೇಲೆ ಈ ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ನೋಡಿ ನಾನು 1 ಕಪ್ಪಷ್ಟು ರವೆನ ತೆಗೆದುಕೊಳ್ಬೇಕು. ಅದಕ್ಕೆ ನಾವು 1 ಕಪ್ಪಷ್ಟು ಈ ಮಾವಿನಕಾಯಿ ಜ್ಯೂಸನ್ನ ಹಾಕಬೇಕು. ಅದೇ ಕಪ್ನಿಂದ ನಾನು 1/2 ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ. ಅದರ ನಂತರ ಈ 3 ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿಯಾದ ನೀರು ಹಾಕದೆ ಇದನ್ನು ನಾವು ಇದೇ ರೀತಿಯಾಗಿ ಮಾಡಿ ಇದನ್ನು 15 ನಿಮಿಷವರೆಗೂ ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಕೂಡ ಹಾಕಿಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ. ಇದನ್ನು ನಾವು ರೆಸ್ಟ್ ಮಾಡಲಿಕ್ಕೆ ಇಡೋಣ. ಅಲ್ಲಿವರೆಗೂ ನಾವು ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ಆಯಿಲ್ನ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಕೇಕ್ ಟಿನ್ನ ಯೂಸ್ ಮಾಡಿ, ಇಲ್ಲ ಪಾತ್ರೆ ಇದ್ದರೆ ಪಾತ್ರೆನ ಈ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡಿ ಇದಕ್ಕೆ ಬಟರ್ ಪೇಪರ್ನ ಹಾಕೋಣ. ಈ ರೀತಿಯಾಗಿ ನಾವು ಕರೆಕ್ಟಾಗಿ ಎಲ್ಲ ಕಡೆನೂ ಬಟರ್ ಪೇಪರ್ನ ಹಾಕಿ ಸೈಡ್ನಿಂದ ಕೂಡ ನಾವು ಬಟರ್ ಪೇಪರ್ನ ಹಚ್ಬಿಡೋಣ. ಅಂದರೆ ನಮ್ಮ ಸೈಡಲ್ಲಿ ಕೇಕ್ ಹಾರ್ಡ್ ಆಗೋದಿಲ್ಲ, ಅಂದರೆ ಅದು ಕೂಡ ಸಾಫ್ಟ್ ಆಗಿರುತ್ತೆ. ಅದ್ರಗೋಸ್ಕರ ಸೈಡ್ನಿಂದ ಕೂಡ ನಾನು ಬಟರ್ ಪೇಪರ್ನ ಹಾಕಿದ್ದೇನೆ. ಅಲ್ಲಿವರೆಗೂ ನೋಡಿ ನಾವು ಇದನ್ನು ತವೆನ ಪ್ರೀ ಹೀಟ್ ಮಾಡಲಿಕ್ಕೆ ಇಡಬೇಕು. ಒಂದು ತವೆನ ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಈ ರೀತಿಯಾಗಿ ಮುಚ್ಚಿ ನಾವು 10 to 15 ಮಿನಿಟ್ಸ್ಗೋಸ್ಕರ ಇದೇ ರೀತಿಯಾಗಿ ಪ್ರೀ ಹೀಟ್ ಮಾಡಲಿಕ್ಕೆ ಇಡಬೇಕು. ಇಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಅದರ ನಂತರ ನೋಡಿ, ಇಲ್ಲಿ ನಾವು ರೆಸ್ಟ್ ಮಾಡಲಿಕ್ಕೆ ಇಟ್ಟಿರುವಂಥ ರವೆನ ಅದೇ ರೀತಿಯಾದ ಒಂದು ಮಿಕ್ಸಿ ಜಾರ್ನಲ್ಲಿ ತೆಗೆದುಕೊಂಡು ಅದಕ್ಕೆ ನಾವು 1/2 ಕಪ್ಪಷ್ಟು ಸಕ್ಕರೆನ ಹಾಕಬೇಕು. 1/2 ಕಪ್ಪಷ್ಟು ಸಕ್ಕರೆನ ಹಾಕಿದ ನಂತರ ಇದಕ್ಕೆ 1/4 ಕಪ್ಪಷ್ಟು ನಾವು ಇಲ್ಲಿ ಎಣ್ಣೆನ ಹಾಕಬೇಕಾಗುತ್ತೆ. ಅಡುಗೆ ಎಣ್ಣೆನ ಹಾಕಬೇಕು. ಅಡುಗೆ ಎಣ್ಣೆ ಹಾಕಿದ ನಂತರ ನಾನು 1 ಚುಟಕಿಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 1 ಚುಟಕಿಯಷ್ಟು ಉಪ್ಪನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನಾವು ಇದರ ಪ್ಯೂರಿನ ರೆಡಿ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಗಟ್ಟಿಯಾದ ಪ್ಯೂರಿ ಕೂಡ ರೆಡಿಯಾಗಿದೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಇದನ್ನು ನಾವು ಸಣ್ಣ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸಣ್ಣ ಮಾಡಿದ ನಂತರ ನೋಡಿ, ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡು ಇದಕ್ಕೆ ನಾವು 1/4 ಟೇಬಲ್ ಸ್ಪೂನ್ ಅಷ್ಟು ನಾವು ಇದಕ್ಕೆ ಬೇಕಿಂಗ್ ಸೋಡಾ ಹಾಕಬೇಕು. 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರ್ ಹಾಕಿದ್ದೇನೆ. ಅದರ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾವು ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ವಿಸ್ಕರ್ ಇದ್ದರೆ ವಿಸ್ಕರ್ನಿಂದ ಮಿಕ್ಸ್ ಮಾಡ್ಬೋದು, ಇಲ್ಲ ಸ್ಪೂನ್ ಸಹಾಯದಿಂದ ಕೂಡ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದನ್ನು 1 ರಿಂದ 2 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡುವಾಗ ಇದರಲ್ಲಿ ಕೆಲವೊಂದು ಬಬಲ್ಸ್ಗಳು ಬರುತ್ತವೆ, ನೀವು ನೋಡಬಹುದು. ಇದರಲ್ಲಿ ಕ್ಲಿಯರ್ ಕಾಣಲಿಲ್ಲ, ಆದರೂ ಕೂಡ ನಿಮಗೆ ಲಾಸ್ಟಲ್ಲಿ ನಾನು ಇಲ್ಲಿ ತೋರಿಸ್ತೇನೆ. ನೋಡ್ಬೋದು, ಬಬಲ್ಸ್ಗಳು ಕೂಡ ಬಂದಿದೆ ಬೇಕಿಂಗ್ ಸೋಡಾ ಹಾಕಿದ್ರಿಂದ. ಇವಾಗ ನೋಡಿ, ಈ ರೆಡಿ ಮಾಡಿಟ್ಟಿರುವ ಬ್ಯಾಟರ್ನ ನಾವು ಒಂದು ಪಾತ್ರೆಗೆ ತೆಗೆದುಕೊಳ್ಬೇಕು. ಈ ಪಾತ್ರೆಯಲ್ಲಿ ತೆಗೆದುಕೊಂಡ ನಂತರ ನೋಡಿ, ಇದನ್ನು 1-2 ಸರ್ತಿ ನಾವು ನೆಲಕ್ಕೆ ಟ್ಯಾಪ್ ಮಾಡಬೇಕು. ಇದಕ್ಕೆ ಮೇಲೆ ನಾನು ಡೆಕೋರೇಟ್ ಮಾಡಲಿಕ್ಕೆ ಬಾದಾಮ್ ಹಾಕ್ತಾ ಇದ್ದೇನೆ. ನೀವು ಇಲ್ಲಿ ಟೂಟಿ ಫ್ರೂಟಿ ಇದ್ದರೆ ಟೂಟಿ ಫ್ರೂಟಿನ ಹಾಕ್ಬೋದು, ಇಲ್ಲ ಅಂದರೆ ಬಾದಾಮ್ ಇದ್ದರೆ ಬಾದಾಮ್ ಕೂಡ ಹಾಕ್ಬೋದು, ಪಿಸ್ತಾ ಕೂಡ ಹಾಕ್ಬೋದು. ಈ ರೀತಿಯಾಗಿ ನಾನು ಬಾದಾಮ್ನಿಂದ ಡೆಕೋರೇಟ್ ಮಾಡಿ ಇದನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದೆ ಅಲ್ವಾ, ಅದ್ರ ಮೇಲೆ ನಾವು ಇದನ್ನು ಇಟ್ಟು ಇದನ್ನು 40 ಮಿನಿಟ್ಸ್ಗೋಸ್ಕರ ಬೇಕ್ ಮಾಡಲಿಕ್ಕೆ ಇಡಬೇಕು. ಇದರ ಮೇಲೆ ಮುಚ್ಚಿ ಇದರ ಮೇಲೆ ಏನಾದರೂ ಹೆವಿಯಾದ ವಸ್ತುವನ್ನು ಇಡಬೇಕಾಗುತ್ತೆ. ಅದನ್ನು ಇಟ್ಟು ನಾನು 40 to 50 ಮಿನಿಟ್ಸ್ಗೋಸ್ಕರ ಚೆನ್ನಾಗಿ ಬೇಕ್ ಮಾಡಿದ್ದೇನೆ. ಬೇಕ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ಒಂದು ಸರ್ತಿ ನೋಡ್ಬೋದು.
ಇದನ್ನು ಮಾಡೋದು ತುಂಬಾ ಈಸಿ. ಇದನ್ನು ನೀವು ಬೇಕಾದರೆ 8 ದಿನ ಕೂಡ ಫ್ರಿಜ್ಜಲ್ಲಿ ಇಟ್ಟು ಇದರ ಪೀಸ್ಗಳನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನೀವು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಈ ಹೆಲ್ತಿ ಮ್ಯಾಂಗೋ ಕೇಕ್, ರವಾ ಕೇಕ್ನ ನೀವು ಮಕ್ಕಳಿಗೆ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಒಂದು ಸರ್ತಿ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಕೇಕ್ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ನಾವು ಇವಾಗ ಪೀಸ್ಗಳಲ್ಲಿ ಕಟ್ ಮಾಡಿ ನೋಡೋಣ. ಇದನ್ನು ಒಂದು ಸರ್ತಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಫ್ರಿಜ್ಜಲ್ಲಿ 8 ದಿನ ಇಟ್ಟು ಬೇಕಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಒಂದು ಸರ್ತಿ ಮಾಡಿ ಮನೆಯಲ್ಲಿ ತುಂಬಾ ಈಸಿ ಇದೆ, ತುಂಬಾ ಟೇಸ್ಟಿ ಕೂಡ ಆಗಿದೆ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳು ನನ್ನ ಚಾನಲ್ ಮೇಲೆ ನೋಡಬೇಕಂತ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ನ ಒತ್ತಿ. ಇದರಿಂದ ಎಲ್ಲಕ್ಕಿಂತ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದರಿಂದ ವಿಡಿಯೋಗಳು ನೀವು ಮೊದಲಿಗೆ ನೋಡ್ಬೋದು.